ಫೆಬ್ರವರಿ 23 ರಿಲೀಸ್ ಆಗಿರೋದ್ರಿಂದ ಒಂದು 10-11 ದಿವಸ ಹಿಂದೆ ಗೊತ್ತಾಗುತ್ತೆ ನಮಗೆ ಎಷ್ಟು ಥಿಯೇಟರ್ಸ್ನಲ್ಲಿ ಬರ್ಬೋದು. 100% 100-150 ಈಗ ಆಲ್ರೆಡಿ ಥಿಯೇಟರಲ್ಲಿ ಡೆವಿಲ್ ಸಿನಿಮಾ ಓಡ್ತಾ ಇದೆ, ಅದ್ರ ಎಫೆಕ್ಟ್ ನಿಮ್ಗೆ ಏನಾದರೂ ಆಗಲ್ವಾ? ಎಷ್ಟು ಹೆಚ್ಚು ಕಡೆ ಒಂದು 40 ದಿನ ಇದೆಯಲ್ಲ ಸರ್ ಗ್ಯಾಪ್. ಡೆವಿಲ್ ರಿಲೀಸ್ ಆಗಿದ್ದು ಡಿಸೆಂಬರ್ 11ಗೆ, ನಮ್ದಿರೋದು ಜನವರಿ 23ಗೆ ಅಲ್ಲ ಸರ್. ಸೊ ನಮಗೆ ಅದೇನು ತೊಂದರೆ ಆಗಲ್ಲ ಸರ್. ಇವಾಗ ಎಲ್ಲ ರಾಜ್ಯದಲ್ಲಿ ಎಲ್ಲ ಕಡೆನೂ ಈಗ ಡೆವಿಲ್ ಸಿನಿಮಾದೇ ಹವಾ ಇರುವಂಥದ್ದು, ಸೊ ಸಕ್ಸಸ್ ಆಗಿ ಓಡ್ತಾ ಇದೆ. ಸೊ ನೀವು ಡೆವಿಲ್ ಅಂದ ತಕ್ಷಣ ದರ್ಶನ್ ಅವ್ರು ನೆನಪಿಗೆ ಬರ್ತಾರೆ. ಸೊ ಅವರನ್ನ ಈ ಸಂದರ್ಭದಲ್ಲಿ ಯಾವ ಥರ ಮಿಸ್ ಮಾಡ್ಕೊಳ್ತಾ ಇದ್ದೀರಿ? ಜೊತೆಗೆ ಮತ್ತೆ ವಿಜಯಲಕ್ಷ್ಮಿ ಅವ್ರನ್ನ ಏನಾದ್ರು ಹೋಗಿ ಭೇಟಿ ಆಗುವಂಥದ್ದು, ಸಿನಿಮಾದ ಬಗ್ಗೆ ಏನಾದ್ರು ಪ್ರಮೋಷನ್ ಮಾಡುವಂಥದ್ದು, ಅವ್ರ ಕಡೆಯಿಂದ ಏನಾದ್ರು ಹೆಲ್ಪ್ ತೊಗೊಳ್ಳುವಂಥದ್ದು ಏನಾದ್ರು ಪ್ಲಾನ್ ಇದೆಯಾ? ಅಥವಾ ದರ್ಶನ್ ಅವ್ರನ್ನ ಏನಾದರೂ ಜೈಲಲ್ಲಿ ಹೋಗಿ ಮೀಟ್ ಮಾಡುವಂಥದ್ದು? ಹೇಳ್ತೀನಿ, ಜಾಸ್ತಿ ಬರ್ತಾನೆ ಹೋಗೋದು ಬೇಡ. ಯಾಕಂದರೆ ನಾವು ಸೇರಿರೋದೇ ಸಿನಿಮಾ ಬಗ್ಗೆ ಮಾತಾಡ್ತೀವಿ. ಬಟ್ ಸಿಂಪಲ್ ವೇಲಿ ಹೇಳಬೇಕು ಅಂದರೆ ಸಿನಿಮಾ ಚೆನ್ನಾಗಿ ಹೋಗ್ತಿದೆ, ನಮಗೂ ಖುಷಿ ಇದೆ. ಏನೀಗಂದರೆ ಅವರು ನಮ್ಮ ಮುಂಚೆ ಅಭಿಮಾನಿ ಅಲ್ಲ, ಒಂದಷ್ಟು ಕಾರ್ಯಕ್ರಮದಲ್ಲಿ ಹೇಳ್ಕೊತೀರಿ ನೀವು. ಅಂದರೆ ದರ್ಶನ್ ಅವರು ನನಗೆ ಸಹೋದರನ ಥರ, ಎಲ್ಲ ಒಂದು ಕಾರ್ಯಕ್ರಮ ನೋಡಿದ್ರು ಕೂಡ ಎಲ್ಲೇ ಕಾರ್ಯಕ್ರಮಕ್ಕೆ ಹೋದ್ರು ನನಗೆ ಸಪೋರ್ಟ್ ಮಾಡ್ತಾಯಿದ್ರು. ಹೇಗಿರಬೇಕು, ಏನು ಮಾತಾಡಬೇಕು, ಒಂದು ಶರ್ಟಿಂದ ಹಿಡಿದು ರಿಕಗ್ನೈಸ್ ಮಾಡ್ತಾಯಿದ್ರು. ಅಂದರೆ ಯಾಕೆ ಮಿಸ್ ಮಾಡ್ಕೊತೀರಿ? ತುಂಬ ಮಿಸ್ ಮಾಡ್ಕೊಳ್ತೀನಿ ಸರ್. ಅಂದರೆ ಮುಖ್ಯವಾಗಿ ನಾನು ಮಿಸ್ ಮಾಡ್ಕೊಂಡಿದ್ದು ಬೆನ್ನೆ ಸರ್. ನೆನೆ ನಮ್ಮದು ಧಾರವಾಡಲ್ಲಿ ಒಂದು ರಿಲೀಸ್ ಇವೆಂಟ್ ಮಾಡ್ತೀವಿ ನಮ್ಮ ಸಿನಿಮಾ. ಒಂದು 20 ದಿವಸ ಹಿಂದೆ ನಾವು ಎಲ್ಲ ಕಡೆ ಪ್ರಚಾರ ಮಾಡ್ತೀವಿ, ಇಡೀ ಕಲ್ಟ್ ತಂಡ ಬರ್ತಾಯಿದ್ದೀವಿ ಇಂಥ ಒಂದು ಜಾಗಕ್ಕೆ ಅಂತೇಳಿ, ತಾವೆಲ್ಲರೂ ಬನ್ನಿ ಅಂತೇಳಿ. ನಾನು ಸ್ವಲ್ಪ ನನ್ನ ಭಯ ಆಗೋಯ್ತು, ಅಂದರೆ ಯಾವ ಸೆಲೆಬ್ರಿಟಿನೂ ಇಲ್ಲ, ನಾವು ಯಾರು ಚೀಫ್ ಗೆಸ್ಟಾಗಿ ಕರೆದೂ ಇಲ್ಲ. ನನಗೆ ಎಷ್ಟಿದ್ರು ನಾನು ಹೊಸೊಬ್ಬರೇ, ನಾನು ಏನೆಷ್ಟೇ ಬ್ಯಾಂಗ್ಳೂರಿಗೂ ನಾನು ಎಷ್ಟಿದ್ರು ಸಿನಿಮಾ ಫೀಲ್ಡ್ ನಾನು ಹೊಸೊಬ್ಬನೇ. ನನಗೆ ಏನು ಜನ ಸೇರಬೇಕು ಅನ್ನೋ ಒಂದು ಆಲೋಚನೆ ಇದೆ. ಆದರೂ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡೋಣ ಧಾರವಾಡಲ್ಲಿ. ನಾವು ಏನು ಕಾರ್ಯಕ್ರಮ ಎಲ್ಲಿವರೆಗೂ ಮಾಡಲಿಲ್ಲ. ಇದು ಯೋಚನೆ ಇಟ್ಕೊಂಡು ನಾವು ಕಾರ್ಯಕ್ರಮ ಮಾಡಿದಾಗ ಬಹುಶಃ ಅದು ಕನಸು ಅಂತ ಹೇಳ್ಬೋದು ಸರ್. ಜನ ಸಾಗರ ಅಂತಲೇ ಹೇಳ್ಬೋದು. 30-35 ಸಾವಿರ ಜನ ಸೇರಿದ್ರು. ತಾವೆಲ್ಲರೂ ವೀಡಿಯೋಗಳು ನೋಡಿರ್ಬೋದು. ಇವತ್ತವರೆಗೂ ನಾವು ಇನ್ನೂ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ಅಂದರೆ ಯಾವ ಜನ ಪುಣ್ಯನೋ ಅವ್ರ ಋಣ ನಾನು ಹೇಗೆ ತೀರಿಸಲಿ ಅಂತ ಹೇಳಿ ನನಗೆ ಅರ್ಥ ಆಗ್ತದೆ. ಸೊ ಅಷ್ಟು ಪ್ರೀತಿ ಕೊಟ್ಟಾಗ ಆಮೇಲೆ ಅದು ಉತ್ತರ ಕರ್ನಾಟಕದಲ್ಲಿ ನಾವು ಇವೆಂಟ್ ಮಾಡೋದ್ರಿಂದ ಒಂದು ಓದ್ ಸಿನಿಮಾ ದರ್ಶನನೇ ಬಂದು ನನ್ನ ಪ್ರೀ ರಿಲೀಸ್ ಇವೆಂಟ್ಗೆ ಅವರೇ ಗೆಸ್ಟಾಗಿ ಬಂದಿದ್ರು. ಸೊ ಅದನ್ನು ಅವ್ರನ್ನ ತುಂಬ ಮಿಸ್ ಮಾಡ್ಕೊಂಡೆ ಸರ್. ಹೋಗ್ತೀರಿ ಸರ್, ಹೋಗಿ ವಿಷಯ ಮಾತಾಡ್ತೀರಾ ಸರ್? ನನ್ನ ನಿರೀಕ್ಷೆ ಪ್ರಕಾರ, ನನ್ನ ಮಾಹಿತಿ ಪ್ರಕಾರ ಅವ್ರು ಜನವರಿಗೆ ಅವರಿಗೆ ಬೇಲ್ ಸಿಗೋ ಥರ ನಿರೀಕ್ಷೆ ಇದೆ ಸರ್. ಅಕಸ್ಮಾತ್ ಸಿಗಲಿಲ್ಲ ಅನ್ನೋ ಒಂದು ದಿನದಾದರೆ ನಾನೇ ಸ್ವತಃ ಪರ್ಸನಲ್ ಆಗಿ ಹೋಗಿ ಅವ್ರ ಆಶೀರ್ವಾದ ಸರ್. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ